ಬೆಂಗಳೂರಿಗೆ ನಮಗೆ ಹೇಳೋದಕ್ಕೆ ಒಂದು ಮಿನಿಸ್ಟರ್ ಜೊತೆ ಒಂದು ಮೀಟಿಂಗ್ ಇರಂಗಿಲ್ಲ, IAS ಆಫೀಸರ್ ಜೊತೆ ಒಂದು ಮೀಟಿಂಗ್ ಇರಂಗಿಲ್ಲ. ಇಷ್ಟೆಲ್ಲ ಆಫೀಸರ್ ಕರೆದು ಸರ್ ನಿಮ್ ಸಮಸ್ಯೆಗಳು ಏನಿದಾವೆ, ನಿಮ್ ಇಂಡಸ್ಟ್ರಿ ಸರಿಯಾಗಿ ರನ್ ಆಗ್ತಾ ಇದೆಯಾ, ಯಾವ್ದನ್ನ ಡಾಕ್ಯುಮೆಂಟೇಶನ್ ಏನನ್ನ ಪ್ರಾಬ್ಲಮ್ ಇದೆಯಾ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಎಫೆಕ್ಟಿವ್ ಆಗಿ ಏನು BMJC ಇರ್ಬೋದು, ಎಲಿವೇಟರ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ, ಸ್ಟಾರ್ಟ್ಅಪ್ ಅಂತ ಫಂಡ್ ಕೊಡ್ತಾರೆ. ಬಟ್ ನಮ್ಮಲ್ಲಿರುವಂತ ಹೈಯೆಸ್ಟ್ ಪೊಟೆನ್ಶಿಯಲ್ ಒಂದು ಸ್ಟಾರ್ಟ್ಅಪ್ಗಳಿಗೆ ಯಾವುದೇ ರೀತಿ ಒಂದು 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 ಸೌಜನ್ಯನೂ ಇಲ್ಲ. ಅವ್ರು ಇವ್ರನ್ನ ಬೆಳೆಸಬೇಕು, ಇವ್ರು ಬೆಳೆದ್ರೆ ನಮ್ಮ ಕರ್ನಾಟಕ ಸ್ಟ್ರೆಂತ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಅಂಬೋದು ಇದಿಲ್ಲ. ಸೊ ಹಂಗಾಗಿ ನಾವೇನಪ್ಪ ಅಂದ್ರೆ ಈ ನಾರ್ತ್ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನ ಸ್ವಲ್ಪ ಆಕ್ಷನ್ ಆಗಿ ನೋಡಿ, ನಮ್ಮನ್ನ ಸೀರಿಯಸ್ ಆಗಿ ನೋಡಿ, ನಮ್ಮನ್ನ ಕನ್ಸಿಡರ್ ಮಾಡಿ, ನಾವು ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲ್ಲ ನಮ್ಮೊಂದು ರೆಸ್ಪೆಕ್ಟ್ ಕೊಡಿ. ಯಾವುದೇ ರೀತಿ ನಮ್ಮನ್ನ ಈ ಒಂದು ಮಿನಿಸ್ಟರ್ ಭೇಟಿ ಆಗ್ಬೇಕಂದ್ರೆ ಸರ್ 10 ದಿವಸ ಕೆಲಸ ಬಿಟ್ಟು ಅರಿಬೇಕು ಅಂತ ಪರಿಸ್ಥಿತಿ ನಮ್ಗೆ ಹೇಗಿದೆ. ನಮ್ಮ ಸಮಸ್ಯೆಗಳು ಹೇಳ್ಬೇಕಂತ ಯಾವುದೇ ಇಲ್ಲ, ಯಾಕಂದ್ರೆ ನಮ್ಮ ಹತ್ರ ಇರೋಂಥ ಅಷ್ಟು ಪೊಟೆನ್ಶಿಯಲಿಟಿ ಇದೆ. ಸೊ ನಮ್ಮನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ನಮ್ಗೆ 1 ತಿಂಗಳಿಗೆ ನಾವೇನು ಇದರಲ್ಲಿ ಈಗ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ, ಇಲ್ಲಾಂದ್ರೆ ನಾವು ರಾಯಚೂರು ಬಂದಿದ್ವಿ. ನಮಗೆ ನಿಮ್ಮ ಅವಶ್ಯಕತೆ ತುಂಬಾ ಇಂಪಾರ್ಟೆಂಟ್ ಸರ್. ಉತ್ತರ ಕನ್ನಡ ಭಾಗ ಇಂಡಸ್ಟ್ರಿ ಇದಾವೆ, ಇಂಡಸ್ಟ್ರಿ ನಾವು ಫೇರ್ ಆಗಿ ಇಂಡಸ್ಟ್ರಿ ರನ್ ಮಾಡ್ತಾ ಇದ್ವಿ. ನಮಗೆ ಯಾವುದೇ ರೀತಿ ಫೇರ್ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ, ನಮ್ಮನ್ನ ಬಿಡಿಸ್ಕೋರ್ ತರ ನೋಡ್ತಾ ಇದ್ದಾರೆ. ಆಫೀಸರ್ಸ್ ಇರ್ಬೋದು, ಯಾವುದೇ ಮಿನಿಸ್ಟರ್ಗಳು ನಮ್ಮನ್ನ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಬರೀ 1 ವರ್ಷ 2 ವರ್ಷದಾಗ ನಾವು 50-70 ಅಂದ್ರು, ಆಮೇಲೆ 16 ಅಂದ್ರೆ 10 ಕೋಟಿ ಆಗಿದೆ. 10 ವರ್ಷ ಆಯ್ತು ಸರ್ ಬಸ್ಸಿಗೆ ರಿಜಿಸ್ಟ್ರೇಷನ್ ಮಾಡ್ತಾರ. ಈಗ ಇದಕ್ಕೆ ನಾವು ಒಂದೊಂದು ಮಿಲ್ಲಿಗೆ ಈಗ ಸಣ್ಣ ಮಿಲ್ ಅಂದರೆ 20-25 ಕೋಟಿ ಸರ್, ದೊಡ್ಡ ಮಿಲ್ಲು 8 ಮಿಲ್ ಹಾಕ್ಬೇಕಂದ್ರೆ 50 ಕೋಟಿ. ಈಗ ಅದಕ್ಕೂ ಇನ್ನೂ ಒಂದು ಮಿಲ್ ಹಾಕ್ಬೇಕಂದ್ರೆ 75 ಕೋಟಿ. ಇದಕ್ಕೆ ಏನಂದ್ರೆ ಸುರುಕಿ ಏನು ಮಾಡೋದು ಬ್ಯಾಂಕ್ ಏನಂದ್ರೆ ಇದ್ರದ್ದು ತಗೋದೇ ಇರೋದು ಏನಪ್ಪ ಅಂದ್ರೆ ಬ್ಯಾಡ್ ಏನು ಮನೆ ಹೊಲ ಯಾವೇ ಬ್ಯಾಡ್ ಕೊಟ್ಟರು ಮಾತ್ರ ನಾವು ಮೂಡ್ಯಾಗ ಆಗಲಿ ಟೆರಬ್ರೋಲ್ ಆಗಲಿ ಏನೇ ಆಗಲಿ ಇದ್ರ ಮೇಲೆ ಏನು ಕೊಡೋಲ್ಲ. ಸರಿ ಆಯ್ತು, ಅವತ್ತಿನ ಪರಿಸ್ಥಿತಿ ಮತ್ತು ಲೀಸ್ ಅಂತ ಕೊಡ್ತಾರೆ, ಅದು ನಾವು ಒಪ್ಪಿಕೊಂಡಿವಿ, ಅವತ್ತು ಕೊಡ್ತೀವಿ. ಇದೇ ನಾವು ಯಾಕಂದ್ರೆ ಅದೇ ಒಂದು ಲೇಟ್ ಆದರೆ ಕ್ಯಾನ್ಸಲ್ ಮಾಡಿದ್ರು. ನಾವು 25% ಕಡಿದ ಮೇಲೆ ಕ್ಯಾನ್ಸಲ್ ಮಾಡಿದ್ರು. ಸ್ವಲ್ಪ ಒಂದು 6 ತಿಂಗಳು ಲೇಟ್ ಆದ ಮತ್ತೆ ಇಂಟ್ರೆಸ್ಟ್ ಹಾಕಿ ನಾವು ಕಟ್ಕೊಳ್ಳೋದು. ಎಷ್ಟು ಒಂದು ಎಕರೆಗೆ 60,000 ಟ್ಯಾಕ್ಸ್. 15 ಜನ ಊರಿಗೆ 6 ತಾಸು ಹೊರಗಡೆ ಅಂದ್ರೆ ಅವ್ರು ಇರೋದು KDP ಇಂಡಸ್ಟ್ರಿಯಲ್ವರಿಗೆ ಅವ್ರು ಮೀಟ್ ಆಗ್ಬೇಕಂಬ ಒಂದು ಸೌಜನ್ಯತೆ ಇಲ್ಲ. 6 ತಾಸಲ್ಲಿ ಆಫೀಸಲ್ಲಿ ಮೀಟ್ ಮಾಡಿದ್ರೆ 2 ನಿಮಿಷ ಮೀಟ್ ಮಾಡಿದ್ರು ನೋಡೋಣ, ಈಗ ಹೇಳ್ತಾರ ಸರ್ ಬಿಸ್ಕೆಟ್ ಕೊಟ್ಟಂಗೆ ನೋಡೋಣ ಮಾಡೋಣ. ಇದು ಡಿಲೇ ಆದಂಗೆಲ್ಲ ನಾವು ಎಣ್ಣೆ ಕೊಡೋ ಪರಿಸ್ಥಿತಿ ಐತೆ ಅಂತಂದ್ರೂ ಯಾರು ಅದನ್ನ ಹೇಳಕ್ಕೆ ರೆಡಿ ಇಲ್ಲ. ಈ ಕಡೆ ಮಿನಿಸ್ಟ್ರು ನಮಗೆ ಟೈಮ್ ಕೊಡ್ತಾ ಇಲ್ಲ, ಈ ಕಡೆ KDP ಅವರು ಕೊಡ್ತಾ ಇಲ್ಲ. ನಮ್ಮ ಅಡುಗೆ ನಾವು ಯಾರು ಕೊಡ್ಕೋಬೇಕು? ಇಷ್ಟು ಇಂಡಸ್ಟ್ರಿಗಳು ಬಂದಾದ್ರೆ ಗೊತ್ತಾಗುತ್ತೆ ಸರ್ಕಾರಕ್ಕೆ. ಇವತ್ತು ದಿವಸ ನಾವೇನಾದ್ರೂ ಅವ್ರು ಮಾಡಿಲ್ಲ ಅಂದ್ರೆ 1000 ನಮ್ಮ ಕಡೆ 1000 ಇಂಡಸ್ಟ್ರಿಗಳು 1000 ಇಂಡಸ್ಟ್ರಿ ಇದೇ ನೋವಲ್ಲಿದ್ದಾರೆ ಎಲ್ಲರೂ. ನಮ್ಮ ಭಾಗಕ್ಕೆ ಏನು ಆಗ್ತಾ ಇಲ್ಲ, ನಮ್ಗೆ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ಎಲ್ಲರೂ ನೋವಲ್ಲಿದ್ದಾರೆ. ನಾವು ಇದನ್ನ ಒಂದು ಇನಿಷಿಯೇಟಿವ್ ತಗೊಂಡಿವಿ. ನಿಮ್ಮ ಸಪೋರ್ಟ್ ಇಂದ ನಾವು ಎಲ್ಲರನ್ನೂ ಒಗ್ಗೂಡಿಸಿ ನಮ್ಗೆ ನ್ಯಾಯ ಕೇಳಕ್ಕೆ ನಿಮ್ಮ ಒಂದು ಸಹಕಾರ ನಮ್ಗೆ ಅತಿ ಮುಖ್ಯವಾಗಿದೆ. ಸರ್ಕಾರದ ಗಮನಕ್ಕೆ ಅಂದ್ರೆ ನಿಮ್ಮ ಭಾಗದ MLA ಅವರು ಈ ಭಾಗದ ಒಬ್ರು ಮಿನಿಸ್ಟರ್ ಯಾರಿದ್ದಾರೆ, KDP ಮಿನಿಸ್ಟರ್ ಮತ್ತೆ ಅಧ್ಯಕ್ಷರು ಯಾರಿದ್ದಾರೆ?